ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲೋಗೋ. ಹಾಯ್ ಗುರು. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಅನಿಲ್ ಇವೆಂಟ್ಸ್ ಪಾರ್ಟಿ ಅಲ್ಲ ನಾನೇ ಅಂತ. ಇವತ್ತು ಈವೆಂಟ್ಸ್ ಇದೆ, ಅದು ಫಸ್ಟ್ ಇಯರ್ ಬರ್ಡೇ ಬುಕ್ಕಿಂಗ್ ಮಾಡಿದ್ದಾರೆ. ಅವರು ಒಂದು 50-60 ಮೆಂಬರ್ಸ್ ಬರ್ಬೋದು ಅಂದ್ಕೊಳ್ಳಿ. ಅದನ್ನು ಒಬ್ಬನೇ ಹ್ಯಾಂಡ್ಲೂಮ್ಗೆ ಯಾವ ಥರ ಮಾಡ್ತೀನಿ ಅಂತ. ಸೊ ತುಂಬ ಜನ ಒಂದೇ ಕ್ವಶನ್ ಕೇಳೋರು, ಬ್ರೋ ಅದು ಹೆಂಗೆ ಒಬ್ಬರೇ ಹ್ಯಾಂಡ್ಲೂಮ್ ಮಾಡ್ತೀರಾ ಅಷ್ಟು ಜನ ಬಂದರು ಅಂತ. ಸೊ ಅದೇನಲ್ಲ, ಯಾವ ಇವೆಲ್ಲ ಜಸ್ಟ್ ಆದರೆ ಏನು ಗೊತ್ತಾ, ಒಂದು ತಾಳ್ಮೆ ಇತ್ತು ಅಂದರೆ ಅದು ಎಷ್ಟು ಜನ ಬಂದರೂ ಅದು ಎಂಥ ಇವೆಂಟ್ ಇದ್ರೂ ನಡೆಸ್ಕೊಡ್ತೀವಿ ಅನ್ನೋ ಒಂದು ಜವಾಬ್ದಾರಿ ನಮಗಿರುತ್ತಲ್ಲ, ನಡೆಸ್ಕೊಡ್ತೀವಿ. ಸೊ ಇವತ್ತಿನ ಬಂದುಬಿಟ್ಟು ಫಸ್ಟ್ ಇಯರ್ ಬರ್ಡೇ ಅಂತ. ಸೊ ಒಂದು ನಿಮಿಷ ಡೆಕೋರೇಷನ್ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇವತ್ತಿನ ಫಸ್ಟ್ ಇಯರ್ ಬರ್ಡೇಗೆ ಮಾಡಿರೋ ಡೆಕೋರೇಷನ್ನು. ಸೊ ಅವ್ರಿನ್ನೂ ಕಸ್ಟಮರ್ ಬರೋದು ಒಂದು 7-7:30 ಆಗುತ್ತೆ. ಆಲ್ರೆಡಿ ಮುಂಚೆನೇ ಮಾಡಿರಬೇಕಲ್ಲ ಎಲ್ಲ. ಸೊ ಈ ಥರ ಡೆಕೋರೇಷನ್ ಇದೆ. ಆ್ಯಂಡ್ ಸೊ ಇಲ್ಲಿ ಚೇರಿನ ವ್ಯವಸ್ಥೆ ಎಲ್ಲ ಕಂಪ್ಲೀಟಾಗಿ ಮಾಡಿಟ್ಟಿದ್ದೀನಿ. ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತು, ಕೋಲ್ಡ್ ಫೈರಿಂಗ್ ಎಂಟ್ರಿ ಇಟ್ಕೊಂಬರೋದು. ಸೊ ಹಾಗೆ ಜಸ್ಟ್ ಯುದ್ಧ ಶುರು ಮಾಡೋಕ್ಕೆ ಇಲ್ಲಿ ನೋಡಿ ಕಂಪ್ಲೀಟ್ ಪ್ರಾಪ್ಸ್ ಎಲ್ಲ ರೆಡಿಯಾಗಿದ್ದಾವೆ. ನಮ್ಮ ಗಿಂಬಲ್ಲು, ನಮ್ಮ ಕ್ಯಾಮ್ರಾ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದ್ದಾವೆ. ಆ್ಯಂಡ್ ಮೇಯ್ನ್ ಕೋಲ್ಡ್ ಫೈರ್ ಕೂಡ ರೆಡಿಯಾಗಿದ್ದಾವೆ. ಇನ್ನೇನಿದ್ರು ಕಸ್ಟಮರ್ ಬಂದರೆ ಜಸ್ಟ್ ಬ್ಲಾಸ್ಟ್ ಮಾಡೋದಷ್ಟೇ. ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗಲಿ. ಬ್ಲಾಸ್ಟ್ ಮಾಡೋದ್ರೆ ಕೋಲ್ಡ್ ಫೈರ್ ಆಡ್ಸೋದಷ್ಟೇ. ಸೊ ಬರ್ತಾರೆ ಈಗ ಕಸ್ಟಮರು ಒಂದು 7:30ಗೆ ಬಂದರು. ಅವ್ರು ಕೇಕ್ ಕಟ್ಟಿಂಗು ಊಟದ್ದೆಲ್ಲ ಮಾಡ್ಕೊಳ್ಳೋದು ಏನೆಲ್ಲ ಒಂದು 8:30-9 ಗಂಟೆ ಆಗ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ 10 ಗಂಟೆ ಆಗುತ್ತೆ ಒಂದು ಇವೆಂಟ್ ಮುಗಿಯೋ ಹೊತ್ತಿಗೆ. ನಾನು ಊಟ ಮಾಡೋದೇ 11 ಗಂಟೆ ಆಗುತ್ತೆ ಗೊತ್ತಾ. ಸಮ್ಟೈಮ್ಸ್ ಇಲ್ಲೇ ಹೋಗುತ್ತೆ ಬಿಡಿ ಊಟ, ಪರವಾಗಿಲ್ಲ. ಯಾಕೆ ಕಸ್ಟಮರ್ ತಂದಿರ್ತಾರೆ, ಅಲ್ಲೇ ಆಗಿಬಿಡುತ್ತೆ. ಆ್ಯಂಡ್ ಎಲ್ಲರೂ ಒಂದು ಕ್ವಶನ್ ಕೇಳ್ತಾಯಿದ್ರು, ಬ್ರೋ ಅದು ಹೆಂಗೆ ನಡೆಸ್ತೀರಾ ಒಬ್ಬರೇ ಇವೆಂಟು ಅಂತ. ಸೊ ಎಲ್ಲರಿಗೂ ಒಂದೇ ಒಂದು ಆನ್ಸರ್ ಮಾಡ್ತೀನಿ ಇವತ್ತು. ಹೇಳ್ರಪ್ಪ, ಹೇಳ್ರು. ಒಂದು ಇವೆಂಟ್ ನಡೆಸ್ಬೇಕಾದ್ರೆ 5 ಜನ 10 ಜನ 20 ಜನ ಬೇಕು ಅಂತ ಅವಶ್ಯಕತೆನೇ ಇಲ್ಲ, ಒಬ್ಬನೇ ನಡೆಸ್ಬೋದು. ಅದು ಹೇಗಂದರೆ ಬರೋ ಕಸ್ಟಮರ್ನೆಲ್ಲ ನಮ್ಮ ಫ್ಯಾಮಿಲಿ ಥರ ತಿಳ್ಕೊಂಡ್ರೆ ಮುಗೀತು. ನೀವು ಅಬ್ಸರ್ವ್ ಮಾಡಿದರೆ ನನ್ನ ವೀಡಿಯೋಸಲ್ಲೆಲ್ಲ ನಾನು ಯಾರ ಹತ್ರನೂ ಒಬ್ಬರ ಹತ್ರನೂ ಸಿಟ್ ಮಾಡಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಅದು ಎಷ್ಟೇ ಜನ ಬಂದ್ರೂ ಕಂಪ್ಲೀಟಾಗಿ ಒಬ್ಬನೇ ಹ್ಯಾಂಡ್ಲ್ ಮಾಡ್ತೀನಿ. ಬಿಕಾಸ್ ನಾನು ಅವ್ರಿಗೆ ಒಂಥರ ಮಗ ಆದಂಗೆ ಆಗಿದ್ದೀನಿ, ತಮ್ಮ ಆದಂಗೆ ಆಗಿದ್ದೀನಿ, ಅಣ್ಣನ ಥರ ಆಗಿದ್ದೀನಿ. ಸೊ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಅವರಲ್ಲಿ ಒಬ್ಬ ಆಗಿಬಿಟ್ಟಿದ್ದೀನಲ್ಲ. ಹಾಗೆ ಒಂದು ಈವೆಂಟ್ ಅಂದರೆ ಅವ್ರು ನಮಗೆ ದುಡ್ಡು ಕೊಡ್ತಾರೆ, ನಾವು ದುಡ್ಡು ಇಸ್ಕೊತೀವಿ. ಸೊ ಇದೆಲ್ಲ ರಿಲೇಷನ್ಶಿಪ್ ಅಲ್ಲ. ಜಸ್ಟ್ ಬಂದವ್ರನ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ, ಅವ್ರಿಗೆ ಬಂದವ್ರಿಗೆ ಕಂಫರ್ಟಬಲ್ ಫೀಲ್ ಆಗಬೇಕಿಲ್ಲಿ. ಆಯಿತು ಅಂದರೆ ನಮ್ಮ ರಿಸಲ್ಟ್ ಎಲ್ಲ ಗೂಗಲ್ ರಿವ್ಯೂಸಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟೇ ನೋಡಿ ಟೆಕ್ನಿಕ್ಕು. ಅದು ಬಿಟ್ಟರೆ ಅಂಥದ್ದು ಏನೂ ಇಲ್ಲ. ಇಲ್ಲಿ ನಾವು ಎಷ್ಟು ಬಂಡವಾಳ ಹಾಕ್ತೀವಿ ಅನ್ನೋಕ್ಕಿಂತ ಎಷ್ಟು ತಾಳ್ಮೆಯಿಂದ ಇರ್ತೀವಿ, ಬಂದವರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಥ್ಯಾಂಕ್ ಯು.